ಶ್ರೀ ಗುರುವಿನ ಕೃಪೆಯಿಂದ ಆರಂಭಿಸಲ್ಪಟ್ಟ ಪುರಾಣ ಪ್ರವಚನ ಇಂದಿನ ದಿನ ಸುದಿನ ಅಮೃತದ ಗಡಿ ಬಹಳ ಸುಂದರವಾಗಿರುವಂಥ ವಿಷಯ. ತಿಳಿಯಲವುದು, ಒಲಿದು ಬಿಡಲವುದು, ಭೂತಳದೊಳಗೆ ನಾನೆಂದು ಅಹಂಕರಿಸದಿರುವುದು ಅರಿದು. ಮಾಡಿದೆನೆಂಬುದು ಮನದಲ್ಲಿ ಹೊಳಿದರೆ ಏಡಿಸಿ ಕಾಡಿತ್ತು ಶಿವನ ಗೌರು. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ನೀಡಿದೆ ನೆನ್ನದಿರ ಜಂಗ. ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ಹೇಳಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಜಗಜ್ಯೋತಿ ಬಸವೇಶ್ವರವರ ಮಾತು ಅವ್ರಿಗೆ ಕೂಡ ಸ್ವಲ್ಪ ತೆರೆಮರೆಯಲ್ಲಿ ಅಹಂಕಾರ ಬಂತು ಅಂತ ಹೇಳ್ತಾರ. ಸುಮ್ಮನೆ ಆರೋಪ ಮಾಡಿ ಹೇಳು. ಅವ್ರಿಗೆ ಯಾವಾಗ ಬರಬೇಕು ಅಹಂಕಾರ ಬರ್ತದೆ ಅನ್ನೋದು ಬಂದಿಲ್ಲ, ಆದರೂ ತೆರೆಮರೆಯಲ್ಲಿ ಬಂದೈತೆ ಅಂತ ಹೇಳ್ತಾರ. ತಿಳಿಯಲವರು ಚತುರ್ವೇದಗಳನ್ನು, ಸತ್ಶಾಸ್ತ್ರಗಳನ್ನು, 28 ಆಗಮ, 18 ಉಪನಿಷತ್ತು, 108 ಉಪನಿಷತ್ತು, 18 ಇವೆಲ್ಲವನ್ನ ತಿಳ್ಕೊಳ್ಳಾಕ ಬರ್ತೈತೆ. ಇವನ್ನೆಲ್ಲ ಅರ್ಧ ರಸ ಮಾಡಿ ಘಟ ಕುಡಿಯಬಹುದು, ಕುಡಿಲಾಕ ಸಾಧ್ಯ. ತಿಳಿಯಲವರು, ಒಲಿದು ಬಿಡಲವುದು, ಪ್ರೀತಿಯಿಂದ ಒಲವಿನಿಂದ ಬ್ಯಾಡಪ್ಪ ಅಂತ ಇವನು ಬಿಡ್ಲಾಕು ಬರ್ತದೆ. ತ್ಯಾಗೇನ ಏಕೇನ ಅಮೃತ ಮಾನಸ. ಎಲ್ಲಿ ತ್ಯಾಗ ಐತೆ ಅಲ್ಲಿ ಅಮೃತತ್ವ, ಸುಖ ಐತೆ. ಆದ್ರೆ ಭೂತಳದೊಳಗೆ ನಾನೆಂದು ಅಹಂಕರಿಸದುದು ಅರಿದು. ಈ ಭೂಪೃಷ್ಠ ಭಾಗದ ಮ್ಯಾಗ ನಾನು ಅನ್ನುವಂಥದ್ದು ಇದು ನಮ್ಮನ್ನೇನು ಮಾಡುವಂಥದ್ದು, ಘಾತ ಮಾಡುವಂಥದ್ದು. ಯಾವಾಗ ನಮ್ಮ ಒಳಗ ಹೃದಯದೊಳಗೆ ಅಂತಃಕರಣದಾಗ ನಾನಪ್ಪ ಪ್ರವೇಶ ಅಂದ್ರೆ ಮುಗಿದು ಪ್ರತಿಯೊಂದಕ್ಕೂ ನಾನಂತ, ನಂದು ಅಂತ, ನಾನು ನಂದು, ನಾನು ಇದನ್ನ ಕಂಟು ಮಾಡಿಬಿಡ್ತಾನೆ ಈ ಮನುಷ್ಯ. ಎದಕ್ಕೆ ನಾನಂತೀವಿ? ಎದಕ್ಕೆ ನಾನು? ಪ್ರತಿಯೊಂದಕ್ಕೂ ನಾ ಇರ್ತರಾಕತ್ತಿದೆಲ್ಲ ನಾವೊಂದು ಸ್ವಲ್ಪ ಹಿಂದಕ್ಕೆ ಸಾಧ್ಯ ಅಂತ ನೋಡಿದ. ನನ್ನಲ್ಲಿಂದ ಆಕತ್ತೆ ಅಂತ ನಲ್ಲಿ ಆಕತ್ತೆ. ಒಬ್ಬ ಜ್ಯೋತಿಷ ಹೇಳಿದ್ದ, ಶಿಲ್ಪಕಾರ ಬಹಳ ಸುಂದರ ಶಿಲ್ಪವನ್ನ ಶಿಲೆಯನ್ನು ಬಹಳ ಚಂದ ಕೆತ್ತಿದ್ದ ಮೂರ್ತಿ ಮಾಡಿ. ಅವ್ನು ಏನು ಹೇಳಿದ ಜ್ಯೋತಿಷಕ, ಇಂಥ ದಿವಸ ಇಂಥ ತಾರೀಕಿಗೆ ಇಷ್ಟ ಟೈಮ್ 11 ಗಂಟೆಗೆ ನಿನಗೆ ಮರಣ ಇಷ್ಟ ಅಂತ ಹೇಳ್ಬಿಟ್ಟಿದ್ದ. ಈ ಮರಣವನ್ನು ತಪ್ಪಿಸ್ಕೊಳ್ಬೇಕಂತ ಏನ್ ಮಾಡಿನವ, ತನ್ನಂತವ 11 ಮೂರ್ತಿ ತಯಾರಿ ಮಾಡಿದ್ವು. ಸೇಮ್ ಟು ಸೇಮ್ ತನ್ನಂತವನ ಏನು 11 ಮೂರ್ತಿ ತಯಾರು ಮಾಡಿದ. ತನ್ನಂತ 11 ಮೂರ್ತಿ. ಬೆಳಗಾದ್ರೆ 11 ಗಂಟೆಗೆ ಅವನ ಮರಣ, ಯಮ ಪಾಚಿ ಒಗಿಯುವಂತ ಪ್ರಸಂಗ. ಏನ್ ಮಾಡಿದ, ಸುತ್ತಲೂ ರೌಂಡಾಕಾರವಾಗಿ 10 ಮೂರ್ತಿಗಳನ್ನು ನಿಲ್ಲಿಸಿದ. ಶಿಲಾಮೂರ್ತಿಯನ್ನ ಸೇಮ್ ಟು ಸೇಮ್ ತನ್ನಂತೆ ಕೆತ್ತಿದ್ನಲ್ಲ, ಮೂರ್ತಿ ಮಾಡಿದ್ನಲ್ಲ, 10 ಮೂರ್ತಿ ನಿಲ್ಲಿಸಿದ. ಆ ಮೂರ್ತಿ ಮಧ್ಯದೊಳಗೆ ತಾನು ನಿಂತೀವ.
ಈ ಶಿಲ್ಪಿಕಾರ ಏನ್ ಮಾಡಿದ, ಆ ಮೂರ್ತಿಯ ಮಧ್ಯದೊಳಗೆ ತಾನು ನಿಂತ. 11 ಗಂಟೆ ಆಗಲಾಕ್ ಬಂದ, ಯಮ ಬಂದ. ಯಾರಿಗೆ ಪಾಶ ಒಗಿಬೇಕನ್ನೋದು ಗುರ್ತಾಗ್ಲಿಲ್ಲ, ಅವನು ಯಮಗ್ ಗುರ್ತಾಗಲಿಲ್ಲ. ಯಾಕೆ ಸೇಮ್ ಟು ಸೇಮ್ ತನ್ನಂತೆ ಮೂರ್ತಿಗಳನ್ನು ಮಾಡಿಬಿಟ್ಟ. ಯಾವ ಮೂರ್ತಿಗೆ ಒಗಿಬೇಕು ವಿಚಾರ ಹಂಗ ನೋಡ್ಕೊಂತ ಬಂದ. ಯಮನ ದೂತರಿಗೆ ಕೆಲಸ ಆಗಲಿಲ್ಲ, ಸೋತು ಹೊಳ್ಳಿ ತಿರುಗಾದ್ರು. ಅದನ್ನ ತಿಳಿದು ಅವರಿಂದ ತಿಳಿದು ಸಾಕ್ಷಾತ್ ಯಮನ ಬಂದ್ಬಿಟ್ಟ. ಯಮನ ಬಂದ, ಅವನ ವಾಹನವನ್ನು ಏರ್ಕೊಂಡು ಕೈಯಾಗ ಪಾಟಿ ಹಿಡ್ಕೊಂಡು ಬಂದ. ಒಂದು ಯುಕ್ತಿ ಹೂಡಿ ನಾವು. ಯುಕ್ತಿ ಅಂತಂದ್ರೆ ಏನು? ಅಪಾಯವನ್ನು ತಪ್ಪಿಸುವ ಸಲುವಾಗಿ ಉಪಾಯವನ್ನು ಹೂಡುವುದೇನುಂಟೋ ಅದಕ್ಕೆ ಯುಕ್ತಿ ಅಂತ. ಇಷ್ಟಂದ್ರೆ ನಿಮ್ಗೆ ತಿಳಿ ಮಾತಲ್ಲ, ಬಗೆಹರು ಮಾತಲ್ಲ, ಇದಕ್ಕೊಂದು ದೃಷ್ಟಾಂತ. ಅಪಾಯವನ್ನು ತಪ್ಪಿಸುವ ಸಲುವಾಗಿ ಉಪಾಯವನ್ನು ಹೂಡುವುದೇನುಂಟು ಅದಕ್ಕೇನಂತಾರ ಯುಕ್ತಿ ಅಂತ. ವಾಗರ್ಭ ಶ್ರೀಮಂತ, ದೊಡ್ಡ ಶ್ರೀಮಂತ, ಗಂಡ ಹೆಂಡತಿ, ಮಕ್ಕಳಾಗಿರಲಿಲ್ಲ. ವಯಸ್ಸು ದಿವಾರಾಗಿ ಹೋಗಿತ್ತು, 60-70 ವರ್ಷದವರಾಗಿದ್ರು. ದೊಡ್ಡ ಶ್ರೀಮಂತಿಕೆ. ಇಬ್ರು ಊಟ ಮಾಡಿ ಮಲ್ಕೊಂಡಿದ್ದು ಗಂಡ ಹೆಂಡತಿ. ಇತ್ತಾಗ ಒಬ್ಬ ಏನ್ ಮಾಡಿದ, ಕಳ್ಳ ಅವನ ಮನಿ ಕನ್ನ ಒಡ. ಒಬ್ಬ ಕಳ್ಳ ಏನ್ ಮಾಡಿದ, ಆ ಸಾವುಕಾರ ಮನಿ ಕನ್ನ ಒಡದ. ಕನ್ನ ಒಡೆದು ಒಳಗೆ ಬಂದ, ಕಳ್ಳ ಒಳಗೆ ಬಂದ. ಇವ ಹೆಂಡತಿ ಎತ್ತರ ಮಾಡಿದ, ಎಬ್ಸಿದ. ಎಲ್ಲಾಡ್ಕಿ ಕುಟ್ಟಿ ಕೊಡಂದ. ಎಲ್ಲಾಡ್ಕಿನೂ ಕುಟ್ಟಿ ಕೊಟ್ಟು ನೀವು ತಿನ್ನಂತ ಹೇಳಿ ಅವಳ ಬಾಯಾಗ ಎಲ್ಲಾಡ್ಕಿ ಹಾಕಾಕ. ಯಾಕೆ ಇವತ್ತು ಹಿಂಗ್ಯಾಕೆ ಮಾಡಾಕತ್ತೀವಿ ಅಂದ. ಆಕಿ ಏನು ಗೊತ್ತು, ಕಾಳ ಬಂದಿದ್ದು ಇಲ್ಲ. ಒಂದು ಮಾತು ಹೇಳ್ತಾನೆ, ಅಕಸ್ಮಾತಾಗಿ ನಮಗ ಗಂಡ ಮಗು ಹುಟ್ಟಂದ್ರೆ ಏನು ಮಾಡೋದು ಅಂತೇಳಿ ಅದು ಹಿಂಗೆ ಕನಸು ಬಿದ್ದತ್ತೆ ನಿಮಗ. ಅಲ್ಲಿ 60-70 ವರ್ಷ ಆಗಿ ಹೋಗ್ಯಾವ. ಇಂಥ ಪ್ರಸಂಗದೊಳಗೆ ನಾವು ಮಕ್ಕಳಾಕತ್ತೇಳಿ ನಮ್ಗೆ ಹಿಂಗ್ಯಾಕೆ ಮಾಡ್ತೀವಿ? ಇಲ್ಲ, ಹಂಗ ಅಂದಾಜ್ ಅಕಸ್ಮಾತ್ ಬೈ ಚಾನ್ಸ್ ಅಂತ ಹಂಗ ಗಂಡ ಕೂಸು ಹುಟ್ಟಿದ್ರೆ ಏನು ಮಾಡ್ತೀವಿ? ಏನಂತ ಹೆಸರಿಡೋನು ಅಂದ. ಏನಂದ? ಗಂಡು ಕೂಸು ಹುಟ್ಟಿದ್ರೆ ಏನು ಹೆಸರಿಡೋನು ಅಂದ. ಗೋವಿಂದ ಇಡೋನು. ಆ ಗೋವಿಂದ, ಆ ಹುಡುಗ ಹೊರಗೆ ಆಡ್ಲಕತ್ತಾನ ತಿಳ್ಕೊ. ಅಂಗಳದಾಗ ಹುಡುಗ ಆಡ್ಲಕತ್ತಾನ ಅಂಗಳದಾಗ. ಅವನ್ನ ನಾವು ಕರಿಬೇಕಾಗಿತ್ತು. ಹೆಂಗ ಕರಿ ಅಂದ. ನಿಮಗೆ ಲಕ್ಷ ಕೊಟ್ರೆ ತಿಳಿದಿತ್ತೆ ಇದು. ಎತ್ತರ ಲಕ್ಷ ಇರೋದು. ಆಮ್ಯಾಗ ಏನು ಬಸವನ ಪುರಾಣ ಹೇಳ್ಬಲ್ಲ ಸ್ವಾಮಿ ನಾನು ಹೋಗ್ಬೋದು ನನ್ನ ಹೆಸರು. ಅದನ್ನ ಏನು ಹೇಳಕತ್ತಾನಿ ಬಸವನ ಬಿಟ್ಟು ಹೇಳೋದೈತೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ವಿಷಯ ತಿಳಿಬೇಕಲ್ಲ. ಎಲ್ಲಿ ಆದ್ರೂ ನಮಗೆ ಗಿರಕ್ಕಿರೋ ಒಂದು ಏನು ಹೇಳ್ತೈತಿ. ಅದು ತಾಯಿಗೆ ಉಣಸು ಕಲೆ ಇರ್ತೈತಿ, ಮಕ್ಕಳಿಗೆವ ಆ ತಂದಿಗೆ ಇರ್ತೈತೇನ, ಉಳ್ಕಿದಾರಿಗೆ ಇರ್ತೈತೇನು? ತಾಯಿಗೆ ಮಕ್ಕಳಿಗೆ ಉಣಸು ಕಲೆ ಇದ್ದಂಗ ತಂದಿಗೆ ಇನ್ನಿತರ ಮಂದಿಗೆ ಇರ್ತೈತೆ ಉಣಸು ಕಲೆ. ಎರುದ್ರು ಗೊತ್ತಾಗಲ್ಲ, ಉಣಸಾಕ ಬರೋದು ನಿಮ್ಮಂಗ. ಹಂಗ ಗುರು ಅನ್ನುವಂಥ ತಾಯಿ ಯಾವ ರೀತಿಯಾದ್ರೆ ಇವಕ್ಕೆ ಹೊಟ್ಟೆ ತುಂಬಿತ್ತು, ಹೆಂಗಾದ್ರೆ ತಿಳಿದಿತ್ತು, ಹೆಂಗಾದ್ರೆ ಹಿಡಿಸಿತ್ತು, ಹೆಂಗೆ ಹೇಳಬೇಕು, ಹೆಂಗೆ ಉಳಿಸ್ಬೇಕು ಅನ್ನುವಂಥದ್ದು ಗುರು ಅನ್ನುವಂಥ ತಾಯಿಗೆ. ಅದ ಗುರು ಅನ್ನುವಂಥ ತಾಯಿ ಬಿಟ್ಟರೆ ಯಾರಿಗೆ ಸಾಧ್ಯ ಉಳಿಸಾಕ ಬರಲ್ಲ. ಲಕ್ಷ ಅಂಗಳದಾಗ ಆಡಾಕತ್ತ ನಮ್ಮ ಗೋವಿಂದ ಅಂತ ತಿಳ್ಕೊ. ಸಾವುಕಾರ ಅಂತ ಹೇಳ್ತೀವಿ. ನಮಗೆ ಬೇಕಾಯ್ತು ಗೋವಿಂದ. ಹೆಂಗ್ ಕರಿ ಅನ್ನುವ ಆ ಮಗ ಗೋವಿಂದ ಅದನ್ನಲ್ಲ ಅಂಗಳದಾಗ ಆಡಾಕತ್ತಾನ. ಅವನ್ ಹೆಂಗ್ ಕರಿ ನೋಡೋನು ಅಂತ. ಏ ಗೋವಿಂದ ಅಂದೈತಿ ಮಳ
ಈ ದನಿ ಕೇಳ್ತೈತೆ ಅವ್ ಅಲ್ಲಿ ಆಡಕತ್ತಾನ ಹಂಗ ಹಿಂಗ್ ಓದ್ರಿ ಕೇಳ ಏ ಗೋವಿಂದ ಅಂದ್ರ ಕೇಳ್ತೈತೆ ಅವಂಗ ಹಂಗಾರೆ ನೀವು ಓದ್ರಿ ಏ ಗೋವಿಂದ ಏ ಗೋವಿಂದ ಬಾರೋ ಮಗ್ಗಲು ಮನೆಯ ಪ್ರಸಿದ್ಧ ಪೈಲ್ವಾನ್ಗಿರಿ ಮಾಡಿದ ಗೋವಿಂದ ಮೆತ್ತ ಸಾವುಕಾರ ಏನಾಗ್ತಂತ ಬಾಗಲ ತೆರೆದು ಓಡೇ ಬಂದ ಒಳಗ್ ಕದ ಮುರಿದು ಬಂದ ಕಾಳು ಕುಂತಿದ್ದಂತ ಇವ್ರು ಮಲ್ಕೊಂಡ್ ನಿಲ್ದು ಇವ್ರ ಗಪ್ಪು ನೀಟ್ ಹಚ್ಚಿಂದ ಕಳು ಮಾಡಿ ಕುಂತಿದ್ದ ಗೋವಿಂದ ಪೈಲ್ವಾನ್ ಬಂದ ಕೂಡ ಏನ್ ಮಾಡಿದ ಪಲಾಯನ ಮಾಡಿದ ಅಪಾಯವನ್ನು ತಪ್ಪಿಸುವ ಸಲುವಾಗಿ ಏನ್ ಮಾಡಿದ ಉಪಾಯವನ್ನು ಹೂಡುವುದೇನಂತೋ ಅದಕ್ಕೆ ಅಕಲಂತ ಯುಕ್ತಿ ಅಂತ ತಿಳ್ಕೊಂಡಿದ್ದಾರೆ ಇದಕ್ಕೆ ಯುಕ್ತಿ ಅಂತ ಅಪಾಯ ತಪ್ಪು ಗೊತ್ತಲ್ಲ ಹಾಗೆ ಅದನ್ನ ಸಲುವಾಗಿ ಹೇಳಕತ್ತಿದ್ವಿ ಮಾತು ಉಪಾಯ ಹೂಡಿದ ಇವ್ ಶಿಲ್ಪಿಕಾರ ನಾ ಹೆಂಗಾದ್ರೂ ಉಳಿಬೇಕು ಅನ್ನುವಂತ ಉಪಾಯ ಹೂಡಿದ ಆ ಶಿಲೆಗಳ ಆ ಮೂರ್ತಿಗಳ ಮಧ್ಯದೊಳಗೆ ನಿಂತ ಯಮ ಬಂದ ಆ ಒಂದೊಂದು ಶಿಲೆ ಅದ ಮೂರ್ತಿ ಅವನ್ ಗದ್ದ ತುಟ್ಟಿ ಹಿಡ್ಕೊಂತ ಯಾರು ಮಾಡಿದ್ದಾರಪ್ಪ ಯಾವ ಕಲಾಕಾರ ಮಾಡಿದ್ದಾನೆ ಇಂಥ ಮೂರ್ತಿ ಇವನ ಅನ್ನೋದು ನಾನು ಗುರ್ತಾರ ಬಹುಮಾನ ಕೊಟ್ಟು ಹೋಗಿದ್ನಲ್ಲ ಅಂದವ ಯಮ ಅನ್ನಕತ್ತಾನ ಒಂದೊಂದು ಮೂರ್ತಿ ಗದ್ದ ತುಟ್ಟಿ ಹಿಡಿದು ಏನಂತಾನ ರಾಮ ಯಾವ ಕಲಾಕಾರ ಮಾಡಿದ್ದಾನ ಎಷ್ಟು ಚಂದ ಮಾಡಿದ್ದ ಹಬ್ಬ ಹೌದಾ ಬ್ರಹ್ಮಗೂ ಕೂಡ ಈ ಕಲೆ ಬರ್ಲಕ್ಕಿಲ್ಲ ಯಾರು ಮಾಡ್ಯಾರ ಈ ಮೂರ್ತಿ ಅನ್ನೋದು ಗುರ್ತಾದ್ರ ಅವಾಗ ಪಾರಿತೋಷಕ ಬಹುಮಾನ ಒಟ್ಟು ಹೊಕ್ಕಿದ್ನಲ್ಲ ಅನ್ಕೋತ ಬರಾಕತ್ತ ಅಲ್ಲೇ ಮಗ್ಗಲಾಗಿದ್ದು ಮಾಡಿದವ ಯಾವ ಶಿಲ್ಪಿಕಾರ ಯಾರು ಮಾಡಿದ್ದಾರಪ್ಪ ಅನ್ನ ಕತ್ತಿದ್ದಲ್ಲಿ ಅಮ್ಮ ನಾನು ಮಾಡೀನಿ ಅನ್ನು ನಾನು ಮಾಡೀನಿ ಆಮೇಲೆ ಕೆಟ್ಟ ಹೋಗ್ತಾನ ಕಾಶಿ ಹೋದ ತಗೊಂಡು ಅದ ನಾನು ಏನ್ ಮಾಡ್ತಿದ್ದು ನಾನು ಅಂತ ನಾನು ಅಂತ ಅಹಂಕಾರ ಐತಲ್ಲ ಅದೇನ್ ಮಾಡ್ತತಿ ಇಷ್ಟೆಲ್ಲ ಹಾನಿ ಮಾಡ್ತ ಮಾಡಿದೆನೆಂಬುದು ಮನದಲ್ಲಿ ಒಯ್ದರೆ ನಾ ಮಾಡಿದೆ ಅನ್ನುವಂಥದ್ದು ಮನಸ್ಸಿನ ಬರಬಾರ್ದು ಬಸವಣ್ಣನ ಅರಮನೆಗೆ ಬಂದ ಯಾರು ಅಲ್ಲಮಲಿಂಗೇಶ್ವರ ಬಂದ ಮೊದಲ ಟೀಟಕ ಕಟ್ಕೊಂಡ್ ಬರ್ಬೇಕು ಸಂಬಂಧಪಟ್ಟು ಬಸವಣ್ಣನ ಅರಮನೆಗೆ ಬಂದ ಪ್ರಭುದೇವರು ಅಲ್ಲಮಲಿಂಗೇಶ್ವರ ಶರಣರಾತ್ರಿ ಇವ ಸ್ವಲ್ಪ ಬಂದಿಲ್ಲ ಮತ್ ನಾ ಹೇಳ್ತಿಳ್ಕೋರಿ ಬಂದಿತ್ತಂತ ಆರೋಪ ಮಾಡೋದು ಬಸವಣ್ಣ ಏನ್ ಬಂದಿತ್ತು 1,96,000 ಗಣಾಧೀಶ್ವರಿ ಜಂಗಮರಿ ನಿತ್ಯ ನಾವು ಬರುತ್ತೇನೆ ಅನ್ನುವಂತ ಅಹಂಕಾರ ಬಂದಿತ್ತು ಹಿಂದ ಸಿದ್ದರಾಮೇಶ್ವರಿಗೆ ಬಂದಿತ್ತು ಸನ್ನಡಿ ಬರಗಾಲ 3 ವರ್ಷ ಮಳಿ ಇಲ್ಲ ಬರಗಾಲವಿತ್ತು ಪ್ರಭುದೇವರು ಬಂದ ಒಳ್ಳೆ ಹೆಮ್ಮೆಯಿಂದ ಹೇಳಕತ್ತ ಸಿದ್ದರಾಮೇಶ್ವರ ನೋಡಿ ಇಷ್ಟು ಮಂದಿ ಒಡ್ರಿಗೆ ಕೆಲಸಗಾರಿ ಲೇಬರ್ಗೆ ನಾನು ನಿತ್ಯ ಊಟ ಹಾಕ್ತಾನೆ ದಾಸೋಗಿರ್ತಾನೆ ಅಂತೇಳಿ ಹೆಮ್ಮೆಯಿಂದ ಹೇಳಕತ್ತ ಸಿದ್ದರಾಮ ಇಷ್ಟೆಲ್ಲ ಜನಕ್ಕೆ ನೀನು ಹಾಕಿದೇನಪ್ಪ ಊಟ ಹಂಗಾರ ಸಿದ್ದರಾಮ ನಾನ ಊಟ ಹಾಕಿದ್ದೀನಿ ಅಬ್ಬಪ್ಪ ಅಡ್ಡಿಯಲ್ಲಪ್ಪ ಹಂಗಾರ ಬಾಯ್ದ ಒಬ್ಬ ಒಟ್ಟನ್ ಕರೆದು ಒಂದು ಪಡಿಗಲ್ಲಿ ಅದನ್ನು ಚಾನ ಹಚ್ಚಿ ಒಡಿಸಿದ ಆ ಕಲ್ಲು ಪಡಿ ಒಳಗೆ ಏನಿತ್ತು ಒಂದು ಕಪ್ಪಿತ್ತು ಆ ಕಪ್ಪಿ ಒಂದು ನೀರು ಕಾಳು ಕೂಸುಕ್ಕಿರ್ತಾರೆ ಏನು ಸಿದ್ದರಾಮ ಹಂಗಾರೆ ಇದಕ್ಕೂ ನೀನು ಹಾಕ್ಯನಪ್ಪ ಹಾರ ನಾವ ಎದಕ್ಕ ಆ ಕಪ್ಪಿ ನೀನು ಹಾಕ್ಯನ ಹಾರನ ಇಲ್ಲಪ್ಪ ಹೋತ ಅಹಂಕಾರ ನಮಸ್ಕಾರ ಹಂಗಿಷ್ಟು ಮಂದಿಗೆ ನಾನು ನಿತ್ಯದೊಳಗೆ ಅನ್ನ ಕೊಡ್ತೇನೆ ದಾಸೋ ನಡೆಸ್ತೇನೆ ಅಂತ ಅಹಂಕಾರ ಮಾಡ್ತಾರೆ ಅದ ತಿಳಿದಿತ್ತು ಇವಾಗ ಯಾರಿಗೆ ಪ್ರಭುದೇವರಿಗೆ ಬಂದ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ
ಜೀವನ ಕಲ್ಯಾಣ ಬಸವ ಕಲ್ಯಾಣ. ಬಸವಣ್ಣನ ಹೊಗಳ್ಕು ಅಂತ ಬಂದ ಅಲ್ಲಮಲಿಂಗೇಶ್ವರ ಬಂದ. ಬಸವಣ್ಣ ಅಂದ ಬಹಳ ಹಸಿವಾಗಿತ್ತು ಬಸವಣ್ಣ ಅಂತಂದ ಪ್ರಭುದೇವ. ನನಗೆ ಬಹಳ ಹಸಿವು ಬಹಳ ಆಗಿತ್ತು ಬಸವಣ್ಣ ಅಂತ. ಯಪ್ಪ ಎಲ್ಲ ಸಿದ್ಧ ಐತಿ, ಸಿದ್ಧತೆ ಎಲ್ಲ ರೆಡಿ ಐತಿ, ಯಾರು ಬೇಡ ಅಂತಾರ, ಪ್ರಸಾದ ರೆಡಿ ಐತಿ ಅಲ್ಲ. ಅಲ್ಲಮಲಿಂಗೇಶ್ವರ ಅಷ್ಟೋಪಚಾರ ಷೋಡೋಪಚಾರ ರಾಜೋಪಚಾರವಾಗಿ ಪೂಜೆ ಮಾಡ್ತೀವಿ. ಅವನ ಹೆಗಲ ಮ್ಯಾಗಿನ ವಸ್ತ್ರ ಸಣ್ಣದ ನೋಡಾಕ ಅದನ್ನ ಮುಂದೆ ಹಾಸಿದ ಒಂದು ಕಣವರಿ ಅಗ್ಲ ಆತ, ಕಣವರಿ ಅಗ್ಲ ಆತ, ಏನು ಶಲ್ಯ ಹಾಕಿ ಅದ್ರ ಮ್ಯಾಗ ದೊಡ್ಡ ಹರವನ ತಾಟಿಟ್ಟ ಅಲ್ಲಮಲಿಂಗೇಶ್ವರ. ಮಹತ್ವ ಬಂದಾನ ಅಲ್ಲಮಲಿಂಗೇಶ್ವರ. ಇನ್ನಿತರ ಲೇಬರ್ನಿಂದ ಸೇವಕರಿಂದ ಸೇವಾ ಮಾಡಿಸ್ಬಾರ್ದು, ನಾವೇ ಸ್ವತಃ ಮಾಡ್ಬೇಕು, ಉಣಬಡಿಸ್ಬೇಕಂತ ಹೇಳಿ ಮಡದಿದೆಯಲ್ಲ ಮಗ ಸೊನ್ನೆ ಮಾಡಿ ನೀನ ನೀರಪ್ಪ ಅವರಿಗೆ, ನೀನ ನೀರು. ಅಲ್ಲೋ ಬಸವಣ್ಣ 1,96,000 ಜಂಗಮಗೆ ಏನಿ ಈ ನಿನ್ನ ಧರ್ಮ ಸತ್ಯ ನೀಲಮ್ಮನ ನೀಡ್ತಿದ್ರು, ಮತ್ತಾರ ನೇಮಿಸಿದ್ದೆ ಅಂತ ಕೇಳಿ. ಇಲ್ಲ ಬೇರೆದಾರ ನೇಮಿಸಿದ್ದೆ, ಹಂಗಾರೆ ಅವ್ರನ್ನ ನೇಮಸ್ ಸಿಗುವಲ್ಲ ಅಲ್ಲ. ನೀನಲ್ಲ ಈಗ ನೀಲಮ್ ಬೇಡ, ಅವ್ರನ್ನ ನೇಮಸ್ ನೀಡ್ಲಾಕ ನನಗ ಅಂದ. ಅವಾಗ ಏನಾಯ್ತು, ಚೂ ಹಚ್ಚಿದ್ರು 10-20 ಮಂದಿ ನೀಡವ್ ನಮ್ಮ ಹುಡುಗರು ಇರ್ತಾವಲ್ಲಿ. ಒಂದು ಕೈಯಾಗ ಬೇಸನ್ ಬಿಟ್ಟಿರ್ದಾರ, ಮೊದಲೇ ಬಿಟ್ಟಾಗ ಏನದು ಮೊದಲ ಅನ್ನ ಎಡಿ ಮಾಡ್ಬೇಕಂತೀವಿ, ಅನ್ನ ಎಡಿ ಮಾಡ್ಬೇಕು. ಹಾಂಗ ಒಂದು ಚಮಚತ್ತು ಒಂದು ತಾಟಿಗೆ ಹಚ್ಚಾಕವಾದ, ತಮ್ಮ ಹಿಂಗೆ ನೀಡಿದ್ರೆ ಬಗೆಹರಿದಿಲ್ಲ, ಆ ಬುಟ್ಟಿನ ಡಬ್ಬ ಹಾಕುವ ನೀವು. ಅಲ್ಲಮಲಿಂಗ ಏನಂದ, ಹಿಂಗ ಹಂಗ ಚಮಚೆ ಪಂಚ ಹೊಂದು ಮತ್ತಲ್ಲ, ಆ ಬುಟ್ಟಿನ ಡಬ್ಬ ಹಾಕ್ರೆ ಅಂದ. ಇಲ್ಲ ಅಂತಾನೆ, ಬುಟ್ಟಿನ ಡಬ್ಬ ಹಾಕಿ ಸಾರದ. ಎರಡನೇದಾವ್ ಮತ್ತೊಂದು ತರಕಾರಿ ಕಾಯಿಪಲ್ಲೆ ಬದ್ನಿಕಾಯಿ ತಂದ ನೀಡ, ಅವನು ಚಮಚಲಿನ ನೀಡಕ್ ಹೋದ. ತಮ್ಮ ಬಗೆಹರು ಮತ್ತಲ್ಲ, ಸುಮ್ಮನೆ ಬುಟ್ಟಿ ಡಬ್ಬ ಹಾಕು, ಕೋಸಾಂಬರಿ ಅವನ್ನ ಬುಟ್ಟಿ ಡಬ್ಬ ಹಾಕು, ಕಾಳಿನ ಪಲ್ಯ ಎಲ್ಲರೂ ಬುಟ್ಟಿ ಡಬ್ಬ ಹಾಕ. ಅನ್ನದ ಬೆಟ್ಟಿ ಕೋಸಾಂಬರಿ ಇಲ್ಲ, ಕೋಸಾಂಬರಿ ಬೆಟ್ಟಿ ಕಾಳು ಪಲ್ಯ ಒಂದು ಕೊಂದು ಇಲ್ಲ. ಯಾವುದನ್ನ ನೀಡ್ತಾರ ಬುಟ್ಟಿ ಡಬ್ಬ ಹಾಕ್ತಾವ, ಅಷ್ಟು ಗಪ್ಪ ಮಾಡಿಬಿಡ್ಬೇಕಲ್ಲ. ಅಲ್ಲಂ ಪ್ರಭು ಏನ್ ಮಾಡ್ಬೇಕು, ನೀಡಿದ್ದೆಲ್ಲ ಗಪ್ಪ ಮಾಯ ಆಗೋದು, ಗಪ್ಪ ಆಗಿ. ಇದ್ರಂತ ಎಲ್ಲಾರು ಹಂಗ ಬುಟ್ಟಿ ಡಬ್ಬ ಎಲ್ಲ ಗಪ್ಪ ಮಾಡಿ ಭಾಳ ಹಸಿರು ಮಣ್ಣ ಕಾಣ್ತಾನ ಸ್ವಾಮಿ ಅಂತೇಳಿ ಎಲ್ಲರೂ ಓಡ್ಯಾಡಿ ಮುಗ್ಯಾಕ ಬಂತ. ಏನು 1,96,000 ಜನ 96,000 ಜನ ಇದ್ರಿಗೆ ಮಾಡಿರ್ತಕ್ಕಂಥ ಪ್ರಸಾದ ಎಲ್ಲ ಮುಗಿದು ಹೋತು. 4-20 ಮಂದಿ ಬಂದು ಬಸವಣ್ಣ ಹತ್ರ ನಿಂತು, ಯಪ್ಪ ಬಸವರ್ಷ ಮಾಡಿದ ಅಡಿಗೆಲ್ಲ ಮುಗಿದು ಹೋಗಿತ್ತು, ಅವ್ ಇನ್ನೂ ಸಾಕನ್ನವಲ್ಲ, ಹಂಗ ದೌಡ್ ತೊಗೊಂಬರಿರ್ತಾನ ಏನ್ ನೀಡು, ನಾವ್ ಎಲ್ಲ ಮುಗಿದು ಹೋಗಿತ್ತು. ಬಸವಣ್ಣ ಅವ್ರ ಮಾತು ಕೇಳಿ ಪ್ರಭುದೇವ್ರ ಹತ್ರ ಬಂದ್ಯಪ್ಪ, 1-5 ನಿಮಿಷ ನೀ ತಡೆದೆ ಅಂದ್ರ ನಾ ಈಗ ಬಿಸಿದ ಸಣ್ಣಕ್ಕೆ ಅನ್ನ ಮಾಡಿ ಬಿಡ್ತಾನೆ ನಿನಗ. ಬರೇ 5 ನಿಮಿಷ ಸಾಕು, ರೆಸ್ಟ್ ಓರ್ನಿ ಅಂದ ಬಸವಣ್ಣ 5 ನಿಮಿಷ ಅಲ್ಲ, ಅರ್ಧ ತಾಸು ನಾನು ತಡಿತೀನಿ. ಆದ್ರೆ ಹೊಳ್ಳಿ ಮೊದಲಾಗಿಂದ ನಾ ಏನ್ ಮಾಡ್ತೇನೆ, ಸುಲು ಮಾಡ್ತೇನೆ, ಪ್ರಸಾದನ ಇಳ್ತೇನೆ, ಹೇಳು ತಡಿತೇನೆ, 10 ನಿಮಿಷ ತಡಿತೇನೆ, ಅರ್ಧ ತಾಸು ತಡಿತೇನೆ. ಆದ್ರೆ ಮೊದಲಾಗಿಂದ ನಾ ಪ್ರಸಾದ ಶುರು ಮಾಡ್ತೇನೆ, ಮೊದಲಿಂದ ಶುರು ಮಾಡ್ತೇನೆ. ಸುಮ್ಕ ಹಂಗ ನೀ ತನ್ಕೋಬೇಡ, ಏನ್ ಇದ್ದಿದ್ದ ಸಣ್ಣಕ್ಕಿದ್ರ ಹಂಗ ಅದು ರೂಢ ಆಯ್ತಂತ, ಬರೀ ಒಣ ಹಾಕಿ ರೂಢ ಐತಿ, ಹಂಗ ನೀಡಿ ಬಿಡು ಅಂದ. ಆಗ್ಲಿಪ್ಪಂಗಾರ ಅಂತೇಳಿ ಆ ಲೇಬರ್ಗೆ ಹೇಳಿದ,
ಅಜ್ಜಿ ಕೋಟಿ ಕೋಲಿ ಚೀಲಿ ಕರೆದು ಬಿಟ್ಟ. ಆ ಕೋಟಿ ಕೋಲಿ ಚೀಲ ಹೊತ್ಕೊಂಡ್ಬಂದ್ರು. ಸಣ್ಣಕ್ಕೆ ಏನ್ ಮಾಡಿದ್ರು, ಒಬ್ಬ ಬೆನ್ನ ಹೊತ್ಕೊಂಡ್ಬರ್ಬೇಕು, ಹಿಂದ ಬಾಯಿ ಚಾಕುಲಿ ಚೀಲ ಹಾಕಿಬೇಕು. ಅವೆಲ್ಲ ಏನ್ ಬೀಳ್ಬೇಕು, ಅವನು ತಾಟಿದ್ರು. ಆಮ್ಯಾಗ ಏನ್ ಮಾಡಿದೆಯಪ್ಪ, ತಾಟಿ ನೀಡಿ ಅನ್ಕೋಬೇಡ್ರಿ, ನಾ ಬಾಯಿ ತೆರಿತೀನಿ, ನನ್ನ ಬಾಯಿಗೆ ನೀರು ಬಿಡ್ತೀನಿ. ಆಗ ಚೀಲ ತರದು ಆ ಬಾಯಿ ಚೀಲ ಹಿಡಿದು ಬರದು ಆ ಚಾಕುಲಿ ಕೊಯ್ದು ಎಲ್ಲ ಅಕ್ಕಿ ಚೀಲ ಆತು, ಕಲ್ಲದ ಪೇಂಟ್ ಆತು, ಸಕ್ಕರೆ ಚೀಲ ಆತು, ಮತ್ತ ಇನ್ನಿತ್ರ ಏನ್ ಎಣ್ಣೆ ಟೇಪು ಮೊದಲು ಮಾಡ್ಕೊಂಡು ಎಲ್ಲ ಇವ್ರು ನೀಡವ್ರು ಇವ್ರು ಏನ್ ಮಾಡಕತ್ರ ತಿಂಗಲ್ ಮಾಡಕತ್ತಾರೆ. ಕಾಲ್ಜಾಡಿರ್ನಿ ಅವ್ನ ಹೊಟ್ಟೆ ಒಳಗ ಹೋಗಿದ್ರಿ ಅಂತ ಮತ್ತೊಬ್ಬ ಕಾಲ್ಜಾಡಿ ಮತ್ತ ಅವ್ನ ಬಾಯಾಗ ಹೋಗಿದ್ರಿ. ಹುಷಾರಿಂದ ನೀಡ ಹೆಂಗುತ್ತಿ ಕನ್ನಡಿ ನಿಂದಕರಿರಬೇಕಿರಬೇಕು, ನಿಂದಕರಿರಬೇಕಿರಬೇಕು. ನಿಂದಕರಿರಬೇಕಿರಬೇಕು, ನಿಂದಕರಿರಬೇಕಿರಬೇಕು. ಹಂದಿ ಇದ್ದರೆ ಕೇಳಿ ಗಂಗ ಸುತ್ತವೋ ಹಾಗೆ. ನಿಂದಕರಿರಬೇಕಿರಬೇಕು, ನಿಂದಕರಿರಬೇಕಿರಬೇಕು. ಅಂದಿನ ಮಾಡಿದ ಪಾಪ ಎಂಬ ಮನಸ್ಸನ್ನು ಹೋಗುರಯ್ಯ ನಿಂದಕರು. ಅಂದಿನ ಮಾಡಿದ ಪಾಪ ಎಂಬ ಮನಸ್ಸನ್ನು ಹೋಗುರಯ್ಯ ನಿಂದಕರು. ವಂದಿಸಿ ನುತಿಸುವ ಜನರೆಲ್ಲರೂ ನಮ್ಮ ಒಂದಿಯ ಪುಣ್ಯವನ್ನೊಯ್ಯುವರಯ್ಯ. ನಿಂದಕರಿರಬೇಕಿರಬೇಕು, ನಿಂದಕರಿರಬೇಕಿರಬೇಕು. ನಿಂದಾಕಾಚೆಗಳ ಸಾವೇತೀಗ ತುಕಾರಾಮ. ನಿಂದಕರ ಮನಿ ಇಲ್ಲೈತಂದ್ರ ಅವ್ರ ಮನಿ ಮುಂದೆ ನಾವು ಮನಿ ಕಟ್ಟಿರ್ಬೇಕಂತ. ಯಾರ ಅವ್ನ ಕಣ್ಣಿ ಕಾಣ್ತಾ ನೋಡಿ ಅವ್ನ ಏನ್ ಮಾಡ್ಬಿಡವ, ನಿಂದ ಮಾಡೇ ಬಿಡ. ಅನ್ನ ಸಲ್ಲ ಬರೀ ಆಡ್ಕೊಂಡ್ ಬಿಡವ, ಆಡ್ಕೊಂಡ್. ಗುರುಗಿರಿಕ್ಕಿಂತ ತಾಯಿಕ್ಕಿಂತ ಹೆಚ್ಚಂತ ನಿಂದಾಡ. ನಿಂದಾಡಕ್ ಕಲೀರಿ ಅಂತ ಮಾತಾಡ. ತಾಯಿಕ್ಕಿಂತ ಹೆಚ್ಚು, ಗುರುವಿನಕ್ಕಿಂತ ಹೆಚ್ಚು ನಿಂದ ಮಾಡವ. ಹಂಗ್ರಿ ತಾಯಿ ಆದವ್ರು ಏನ್ ಮಾಡ್ತಾಳ, ಮಗು ಮಲ ವಿಸರ್ಜನೆ ಮಾಡಿದ್ರ ಸೆರಗಲಿ ಮೂಗು ಮುಚ್ಕೊಂಡು ಸಗಣಿ ತಗೊಂಡು ಅದನ್ನ ಬಳಸಿ ಸೋಪ್ ಹಚ್ಚಿ ಕೈ ಮಗು ಮಲ ವಿಸರ್ಜನೆ ಮಾಡಿ. ಗುರುವಾರ ಏನ್ ಮಾಡ್ತಾನ, ಯಪ್ಪ ಇವತ್ತ ನಕ್ಷತ್ರ ಚಲೋ ಇಲ್ಲ, ವಾರ ತಿಥಿ ಚಲೋ ಇಲ್ಲ, ನಾಳೆ ಸೋಮವಾರ ಹತ್ತಿ, ಸೋಮವಾರ ಹತ್ತಿ, ನಕ್ಷತ್ರ ಚಲೋ ಎಲ್ಲ ಬರಪ್ಪರ ಐತಿ, ನಾಳೆ ನಿನ್ನ ದೀಕ್ಷಾ ಕೊಡ್ತೇನಂತ. ಗುರು ಏನ್ ಮಾಡಿದ, ಶಿಷ್ಯರಿಗೆ ದೀಕ್ಷಾ ಕೊಟ್ಟು ಅವನ ಪಾಪ ಅನ್ನುವಂತ ಧಾರಣ ಮಾಡ್ಬೇಕಾರ ವಾರ ತಿಥಿ ನಕ್ಷತ್ರ ನೋಡಿದವ ಗುರು. ತಾಯಿ ಮೂಗು ಮುಚ್ಕೊಂಡು ಬಳಸಿ ಚೆಲ್ಲಿದ್ರು. ಆದ್ರ ನಿಂದ ಮಾಡವ್ ಏನ್ ಮಾಡ್ತಾನ, ವಾರ ತಿಥಿ ನಕ್ಷತ್ರ ಇವತ್ತು ಚಲೋ ಇಲ್ಲ, ನಿಂದ ಮಾಡೋದು ಬೇಡ ಅಂತಾನ. ಹಂಗ ಕಂಡು ಕೂಡಲೇ ಸಾಕು, ಮನುಷ್ಯ ಕಂಡು ಕೂಡಲೇ ಹಂಗ ನಿಂದ ಮಾಡಿದ್ದ ಯಾವ್ದ್ರಲ್ಲೇ ತಾಯಿ ಸಗಣಿ ಹಚ್ಚಿ ಬಳಿದ್ರು. ಇವ ನ್ಯಾಲಿಗೆ ಬಳಕೊಂತ ಇನ್ನೊಬ್ಬರು ಮಾಡಿದ ಪಾಪವನ್ನ ನ್ಯಾಲಿಗೆ ಬಳಕೊಂತ ತಿಳ್ಕೊ. ಹಂಗಾರೆ ಗುರುವಿನಕ್ಕಿಂತ ತಾಯಿಕ್ಕಿಂತ ಹೆಚ್ಚಂತೀರಿ ಕಡಿಮೆ ಅಂತೀರಿ ಅವ. ಈಗ ಇನ್ನೊಬ್ಬರು ನಾವು ಬಟ್ಟು ತೋರಿಸಿ ಹೇಳ್ತೇವಲ್ರಿ, ಆ ಭಾಳ ಮನುಷ್ಯ ಕೆಟ್ಟ ಅದನ್ನಂತ ಬಟ್ಟು ತೋರಿಸಿ ಹೇಳ್ತೇವಲ್ಲ. ನೀವು ಒಂದ ಪಟ್ಟಿದ್ದೆ ಅಂದ್ರೆ ನೀ ಹೇಳವ ಎಷ್ಟು ಪಟ್ಟದಿ, ಎಷ್ಟದ ನಮ್ಮ ಕಡೆ ಬಟ್ 3. ನೀವು ಒಂದ ಪಟ್ಟು ಕೆಟ್ಟಿದ್ರ ನೀವು ಕೆಟ್ಟ ಅಂತ ಹೇಳವ 3 ಪಟ್ಟದ, 3 ಪಟ್ಟದ ಹೌದಂತ ಹೇಳಿದ ಎದ್ದು ಸಾಕ್ಷಿ ಹೇಳ್ಬೇಕು. ಹೆಬ್ಬಟ್ಟು ಸಾಕ್ಷಿ ಹೇಳ್ಬೇಕು. ಅದಕ್ಕೆ ಎಂದು ನಿಂದ ಮಾಡ್ಲಕ್ ಹೋಗ್ಬಾರ್ದು. ಬಸವಣ್ಣಂದ ಸುಮ್ಮನೆ ಸೇವೆ ಮಾಡಿ ಹಂಗ ನಿಂದ ಮಾಡ್ಬಾರ್ದು, ಗುರುಗಳು ನಿಂದ ಮಾಡ್ಬಾರ್ದಂತ ಆ ಲೇಬರ್ ಮಂದಿಗೆ ಹೇಳಿದ ಬಸವಣ್ಣ. ಹಂಗ ಮಾಡಿ ಕೋಟಿ ಕೋಲಿ ಹಣ್ಣು ಮುಗಿದ್ವಾದು ಅಂತ
ಮತ್ ಊರಾಗ ಹೇಳಿ ಕಳ್ಸಾಕತ್ತ ಒಬ್ಬೊಬ್ಬರಿಗೆ ಎಷ್ಟು ಮನಿ ಅದ ನೋಡಿ ಊರಾಗ. ಎಲ್ಲಾ ಮನಿ ಎಲ್ಲಾ ತಾಯಿಗಳು ಏನ್ ಮಾಡಿದ್ರು, ಅಡಿಗೆ ತುಂಬ್ಕೊಂಡ್ ಬುಟ್ಟಿ ತುಂಬ್ಕೊಂಡ್ ಏನ್ ಮಾಡಿದ್ರು, ಬುಟ್ಟಿ ತುಂಬ್ಕೊಂಡ್ ಬಂದ್ರಂಗ. ಈ ಲೇಬರ್ ಮಂದಿ ಆ ಬುಟ್ಟಿ ತಗೋದತ್ತಿ ಬಾಯಿ ಸುರುದೈತಿ, ಬುಟ್ಟಿ ತಗೋದತ್ತಿ ಬಾಯಿ ಸುರುದೈತಿ. ಏನ್ ಕುಟ್ಟಾಸೂರು ಏನ್ ಗಜಾಸೂರು ಅಂತೇಳಿ ನಾವು ಪ್ರಭುದೇವ್ರಿಗೆ ಅಂದ್ರೆ ಇವ್ರು ಲೇಬರ್ ಮಂದಿ ಅಂತಾರ. ಏನು ಮರ ಮನುಷ್ಯ ಇತ್ತು, ಪತ್ತಾಸೂರು ಇತ್ತು, ಗಜಾಸೂರು ಇತ್ತು. ನಾವು ಇಲ್ಲಿವರೆಗೆ ಇದ್ದು ಕೂಡ ನೋಡಿಲ್ ಬಿಡಿ ಅಂತ ಅವನನ್ನ ಹಾಕತ್ತಿರು ಲೇಬರ್ ಮಂದಿ. ಮತ್ತೇನು ಮಾಡಿದ ಪ್ರಭುದೇವ, ಮಡಿವಾಳಿ ಮಾತೆಯನ್ನು ಕರೆಸಿದ, ಹಡಪದ ಅಪ್ಪಯನ್ನು ಕರೆಸಿದ. ಏನ್ಪ ಹೇಳ ಒಟ್ಟು ಬಸವನಿಗೆ ಹೇಳ 1,96,000 ಮಂದಿ ಜಂಗಮರಿ ಉಣಬಡ್ತ ನಿತ್ಯದೊಳಗ ಊಟ ಮಾಡಿಸ್ತಾನೆ ಹೇಳ್ತಾನವ ಎಮಕ್ಲೆ ಎಮ್ಮೆಲೆ. ನಾನು ಒಬ್ಬನು ಹೊಟ್ಟೆ ತುಂಬ ಆಗವಲ್ಲ ಬಸವನ್ಗಟ್ಟು 2 ರೂಪಾಯಿ ಒಟ್ಟ 2 ರೂಪಾಯಿ ಯಾರಿಗೆ ಅಂತಾನ? ಮಡಿವಾಳ ಮಾಸಯ್ಯ. ಮಡಿವಾಳಿ ಮಾಸಯ್ಯನಾರ ಅಂತಂದ್ರೆ ಬರೀ ಹೊರಗಿನ ಬಟ್ಟಿ ಆ ತೊಳೆವಲ್ಲವ, ಮನುಷ್ಯರು ಬಂದಿರ್ತಕ್ಕಂಥ ಮೈಲಿಯನ್ನ ಗ್ಲಾನಿಯನ್ನ ತೊಳೆದು ಹಾಕವ. ಮಂಡೆ ಮಾಸಿದೊಡೆ ಮಚ್ಚನವ ಮಾಡುವರು, ಹೊಟ್ಟೆ ಮಾಸಿದೊಡೆ ಮಡಿವಾಳರಿಗಿತ್ತವರು. ತಲಿ ಮಾಸ್ತಂದ್ರೆ ಏನ್ ಮಾಡ್ತಾರ? ಲಿಂಬೆ ಹಣ್ಣು ಹಚ್ಚಿ, ಏನೇನು ಸೋಪ್ ಹಚ್ಚಿ, ಶಾಂಪು ಹಚ್ಚಿ ಸ್ವಚ್ಛ ಸೊಪ್ಪು. ಹೊಟ್ಟಿ ಮಾಸಿದ್ರೆ ಏನ್ ಮಾಡ್ತೀರಿ ನೀವು? ಸೋಪ್ ಹಚ್ಚಿ ಚೆನ್ನಾಗಿ ಆ ಗ್ಲಾನಿ ತೆಗಿ. ಮನಸ್ಸು ಮಾಸಿದ್ರೆ ಏನ್ ಮಾಡ್ತೀರಿ ನೀವು? ಮನಸ್ಸ ಮಾಸಿತ್ತಂದ್ರೆ ಏನ್ ಮಾಡ್ತಿದ್ರೆ ನೋಡೋಣ. ಯಾವ ಸೋಪ್ ಹಚ್ಬೇಕು, ಯಾವ ಶಾಂಪು ಹಚ್ಬೇಕು, ಸೀಗಿಕಾಯಿ ಹಚ್ಬೇಕು ಅಂತ ಏನ್ ಹಚ್ಬೇಕು? ಮನಸ್ಸು ಮಾಸಿದ್ರೆ ಏನ್ ಮಾಡ್ಬೇಕು? ಶರಣರ ಸೂಡಿ ಕೇಳ್ಬೇಕು. ಸತ್ಯವಾದಂತ ಮಹಾತ್ಮರ ನುಡಿ ಕೇಳಿದ್ರೆ ಏನಾಕತಿ? ಮನಸ್ಸು ವರ್ಷಾಕತಿ. ಶಿವ ಅಂದಲ್ಲೇನೈತೆ ಶಿವ ದಾನವ ಮಾಡಿದಲ್ಲಿ, ಶಿವ ಅಂದಲ್ಲೇನೈತೆ ಶಿವ ದಾನವ ಮಾಡಿದಲ್ಲಿ. ಮನ್ಮತ ಕೈಗೆ ಮಗಳ ಜ್ಞಾನ ಮನಸ್ಸು ಮಲ್ಲಯ್ಯ ಗೋತಂಗೆ ಮಲ್ಲಯ್ಯ ಗೋತಂಗೆ ಶಿವ ಅಂದಲ್ಲೇ ಜ್ಞಾನವ ಮಾಡಿದಲ್ಲಿ. ಎಷ್ಟು ಗಳಿಸಿದಲ್ಲೇನೈತೆ ನಿನ್ನಗಿತ್ತ ಬರುವ ಮನಿಯಾರೀತು. ಎಷ್ಟು ಗಳಿಸಿದಲ್ಲೇನೈತೆ ನಿನ್ನಗಿತ್ತ ಬರುವ ಮನಿಯಾರೀತು. ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಗಟ್ಟಿಯಾಗಿ ಜನರ ಏನೈತೆ. ಶಿವ ಮನಸ್ಸಿನಾಗ ಒಳಗ ಮಮತೆಯಿಂದ ಕೂಡ್ಕೊಂಡು, ಅಹಂಕಾರ ಮಮಕಾರಗಳಿಂದ ಕೂಡಿಕೊಂಡು ಶಿವ ಅಂದ್ರ ಏನಾಗಬೇಕಾಯ್ತು? ಶಿವನ ಧ್ಯಾನ ಮಾಡಿದ್ರೇನೋ, ಗುರುವಿನ ಪಾದ ಪೂಜೆ ಮಾಡಿದ್ರೆ ಏನಾಗಬೇಕಾಯ್ತು? ಅದೆಲ್ಲ ವ್ಯರ್ಥ. ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ತಂಗೂರ. ಮಡಿವಾಳ ಮಾತ್ಸಯ್ಯ ಹಡಪದಪ್ಪ ಹೇಳ್ತಾರೆ, ಎತ್ತರ ಮಾಡ್ತಾರೆ ನೋಡ್ಪ. ನಾ ಮಾಡ್ತೇನೆ ಇಷ್ಟೆಲ್ಲ, ಜಂಗಮರು ಉಣಿಸ್ತಾನೆ ಇಷ್ಟೆಲ್ಲ, ಇದೆಲ್ಲವೇ ತೇನವಿನ ತೃಣ ಮತ್ತು ಚಲತಿ. ಆ ಶಿವನ ಪ್ರೇರಣೆ ಇರ್ಲಾರ್ದನ ಒಂದು ಹುಲ್ಲು ಕಡ್ಡಿ ಕೂಡ ಚಲಸಾಗೋ. ಬಸವಣ್ಣ ನೀನು ನಿಮಿತ್ತ, ನೀನು ನಿಮಿತ್ತ ಮಾತ್ರ ಬಸವಣ್ಣ. ಶಿವ ತನ್ನ ಕಾಯಕತ್ತ ಮಾಡ್ಕೊಳ್ತಾನ. ಎತ್ತರ ಮಾಡಿದ್ರು ಯಾರನ್ನ? ಬಸವಣ್ಣ ಎತ್ತರ ಮಾಡಿ. ಮಡವಾಳಿ ಮಾಸಯ್ಯ, ಹಡಪದಪ್ಪಯ್ಯ ಈ ರೀತಿಯಾಗಿ ಏನ್ ಮಾಡಿದ್ರು? ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರು. ಆತ್ಮಾರ್ಪಣೆ ಅನ್ನುವಂಥ
ಎಷ್ಟು ಭಕ್ತಿ ಅದಾವು? ನವವಿಧ ಭಕ್ತಿ ಅದಾವ. ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಅರ್ಚನಂ ದಾಸ್ಯಂ ಸತ್ಯಂ ಆತ್ಮನಿವೇದನ. 9 ತರದ ಭಕ್ತಿ ಅದಾವ. ಬಸವನಿಗೆ ಹೇಳಕತ್ತಾರ ಮಡವಾಳಿ ಮಾತಯ್ಯ ಹಡಪದಪ್ಪ ಏನಂತ. ಬಸವಣ್ಣ 9 ತರದ ಭಕ್ತಿ ಅದಾವ. ಅದ್ರಾಗ ಶ್ರೇಷ್ಠವಾದಂತ ಭಕ್ತಿ ಯಾವಪ್ಪ? ಲಾಸ್ಟ್ ಐತಲ್ಲ 9ನೇ ಭಕ್ತಿ, ಆತ್ಮಾರ್ಪಣ ಭಕ್ತಿ. ಆತ್ಮಾರ್ಪಣ ಭಕ್ತಿ ಅನ್ನುವಂಥದ್ದು ಬಹಳ ಶ್ರೇಷ್ಠ. ಅದಕ್ಕೆ ನೀ ಪ್ರಭು ಪರಮಾತ್ಮನಿಗೆ ಅಲ್ಲಮಲಿಂಗೇಶ್ವರ್ ಏನ್ ಮಾಡೋ? ಆತ್ಮಾರ್ಪಣೆ ಮಾಡಿಬಿಡು ಅಂತ. ಅಂದ್ರೆ ದೇಹ ತನುಮನ ಧನವನ್ನ ಅರ್ಪಿಸ್ಬಿಡು ಹೋಗ ಅಂತ ಹೇಳಿ ಸೂಚನಾ. ಅವಾಗ ಪ್ರಭುದೇವ್ರು ಏನ್ ಮಾಡ್ಯಾರ? ಪ್ರಭುದೇವ ಪರಮಾತ್ಮ ಅಲ್ಲಮಲಿಂಗೇಶ್ವರ, ಇದು ತನುಮನ ಧನ ಎಲ್ಲವೂ ನಿನಗೆ ಅರ್ಪಿತ ಅಂತೇಳಿ ಇದ ಆರೋಗ್ಯ. ಈ ದೇಹವೇ ನಿನಗೆ ಊಟ ತಿಳ್ಕೊ ಅಂತೇಳಿ ದೀರ್ಘದಂಡ ನಮಸ್ಕಾರ ಹಾಕಿದ. ಯಾರು? ಬಸವಣ್ಣ. ಈ ಶರೀರವೇ ಏನು ನಿನಗೆ ಆರೋಗ್ಯ, ಊಟ ಮಾಡಿ ಇದನ್ನ ಊಟ ಮಾಡಿ ನಾನು ಸೇರಿದ ಅಂದ್ರೆ ಸಮರ್ಪಣ ಭಾವ. ಸಮರ್ಪಿಸಿಬಿಟ್ಟ ಎಲ್ಲವನ್ನು, ತನುಮನ ಧನವನ್ನು ಎಲ್ಲವನ್ನು ಸಮರ್ಪಣೆ. ಛತ್ರಪತಿ ಶಿವಾಜಿ ಮಹಾರಾಜ ಬರೆದಿಟ್ಟಿದ್ದ ಏನು? ನಾನು, ನನ್ನ ಮಕ್ಕಳು, ನನ್ನ ಮಡದಿ, ನನ್ನ ರಾಜೇಶ್ವರ್ಯ, ರಾಜ್ಯ ಎಲ್ಲವೂ ಸಮರ್ಥ ರಾಮದಾಸಜಿಯವರಿಗೆ ಅರ್ಪಿತ. ತಾನು ತನ್ನ ಶರೀರ, ತನ್ನ ಮಡದಿ ಶರೀರ, ಮಕ್ಕಳು, ಈ ಐಶ್ವರ್ಯ ಎಲ್ಲವೂ ಸಮರ್ಥ ರಾಮದಾಸ್ ಗುರುಗಳಿಗೆ ಅರ್ಪಿತ ಅಂತ ತಾಂಬೂರ ಪಡೆದವರು ಬರೆದಿಟ್ಟಿದ್ದ. ಜಯ ರಘುವೀರ ಸಮರ್ಥ ಅಂತ ಬಂದ ರಾಮದಾಸ್ ಅರಮನೆ ಮಾಡಿ ಆ ತಾಮ್ರ ಪಟ ಜೋಡಿ ಹಾಕಿದ. ಅದನ್ನು ನೋಡಿದ ಗುರು, ಇದೆಲ್ಲವನ್ನಂತನಪ್ಪ, ಇದಿನ ದೇಹ, ಮಡದಿ ಮಕ್ಕಳ ದೇಹ, ರಾಜೇಶ್ವರ ಎಲ್ಲ ಅಷ್ಟೈಶ್ವರ್ಯ ನಂದ ಹೋದಲ್ ಶಿವಾಜಿ. ಯಪ್ಪ ನಿಂದ ಇಲ್ಲ, ನೀ ಬೇಕಾದ್ ಮಾಡ್ಕೊಳ, ಇದೆಲ್ಲವೂ ನಿಂದಪ್ಪ ಅಂತಂದ. ಯಾರು? ಶಿವಾಜಿ ಮಹಾರಾಜ. ನಂದ ಹೋದಲ್ ಗಟ್ಟಿ ಮಾತ್ರ ಹೊಂದ. ಇದೇನಂಗಾರ ನೀ ಏನಂತ ನಿಮ್ಯಾಗ ರಾಜ್ಯವನ್ನು ನೀನು ಸಮರ್ಥ ರಾಮದಾಸ್ ಗುರುಗಳನ್ನ ತಿಳ್ಕೊಂಡು ಈ ರಾಜ್ಯವನ್ನ ಕಾರವಾರ ಮಾಡ ಆಳಪ್ಪ ಅಂತ ಹೇಳಿ ಫೋನ್. ಹಾಗೆ ನಾವು ಏನ ಮಾಡಿದ್ರು, ಎಂತ ಮಾಡಿದ್ರು, ಏನ ತಿಳ್ಕೊಂಡು ಮಾಡ್ಬೇಕು? ಇದು ನಂದಲ್ಲ, ನಾನಲ್ಲ, ಇದೆಲ್ಲವೂ ಯಾರ್ದು? ಭಗವಂತನ ತಿಳ್ಕೊಂಡು ವ್ಯವಹರಿಸಬೇಕನ್ನುವಂಥ ಮಾತು ಈ ದೃಷ್ಟಾಂತ ಮ್ಯಾಗೆ ತಿಳ್ಕೊಂಡು ಪುಣ್ಯ ಆಗ್ತದೆ. ಇಲ್ಲಿ ತಿಳಿಯಲವುದು ಒಲಿದು ಬಿಡಲವುದು ಭೂತಳದೊಳಗೆ ನಾನೆಂದು ಅಹಂಕರಿಸುವುದು ಅರಿದು. ಅಹಂಕಾರ ಇಲ್ಲದಂಗೆ ಇರುವುದು ಬಹಳ ಆಶ್ಚರ್ಯಕರವಾದಂಥ ಮಾತು ಅಂತ ಹೇಳ್ತಾ ಇದ್ದಾರ. ಅದಕ್ಕೆ ಅಹಂಕಾರವನ್ನ ತೆಗೆದು ಹಾಕಬೇಕನ್ನುವಂಥದ್ದು ಇವತ್ತಿನ ಬಸವಣ್ಣ ದೃಷ್ಟಾಂತವನ್ನು ತಿಳ್ಕೊಳ್ಬೇಕಂತ ಹೇಳಿ ಸಮಯ ಆಗೈತಿ. ಸದ್ಗುಣಾಥ ಸರ್ವಲ್ಲಿ ಅಪಾರವಂತ ಭಕ್ತಿಯನ್ನು ಕೊಟ್ಟು, ಲೋಕದ ಭೋಗ ಭಾಗ್ಯವನ್ನು ಕೊಟ್ಟು, ಕೊನೆಯಲಾಗಿರ್ತಕ್ಕಂಥ ಮೋಕ್ಷ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಸದ್ಗುಣಿಲಿ ಅರಿಕೆ ಮಾಡಿಕೊಂಡು ಇವತ್ತಿನ ಪುರಾಣ ಪ್ರವಚನ ಶ್ರೀವರಾಗ ಕೊಡೋಣ. ಇದನ್ನ ನಾವು ಸಂಗೀತ ಗವಾಯಿಗಳು ಒಂದು ಜಾನಪದವನ್ನು ಹಾಕ್ತಾರ. ಆಮೇಲೆ ಮಂಗಾಡಿ ಕಡ್ಕೋಳ ಮಡಿಯಪ್ಪನವರು ಒಂದು ಗೀತೆ. ಯಾಕೆ ಮಾಡತಿದ್ದಿ ಒಣ ಚಿಂತಿ, ನಿನಗೆ ಬಡ್ಕೊಂಡಾದ ಮಾಯಿದ ಬರಂತಿಂದು ಒಂದು ಗೀತೆ ಮಾಡ್ತಾ ಇದ್ದೀನಿ. ಮನಿಯ ಕಟ್ಟಿ